ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಫುಡ್ ಚಾನಲ್ ಕಿಚನ್ ಸ್ಟೋರೀಸ್ ಬೈ ಹರ್ಷೂಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ವಿಡಿಯೋದಲ್ಲಿ ಕಡಲೆ ತೊಂಡೆಕಾಯಿ ಸುಕ್ಕ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡ್ತಾ ಇದ್ದೇನೆ. ಸೊ ವಿಡಿಯೋನ ಶುರು ಮಾಡ್ಕೊಳ್ಳೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಮೊದಲಿಗೆ ಇದು ಕಪ್ಪುಗಡಲೆ, ಇದನ್ನು ನಾನು ನೈಟೇ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಸೊ ಇದು ಇವಾಗ ಪರ್ಫೆಕ್ಟಾಗಿ ನೀರಲ್ಲಿ ನೆಂದಿದೆ. ಸೊ ನೆಕ್ಸ್ಟ್ ನಾನು ಒಲೆ ಮೇಲೆ ಒಂದು ಕುಕ್ಕರನ್ನು ಇಡ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ನೆನೆಸಿಟ್ಟುಕೊಂಡಿರುವಂತಹ ಕಪ್ಪು ಕಡಲೆಯನ್ನು ಹಾಕ್ತಾ ಇದ್ದೇನೆ. 2 ವಿಸಿಲು ಕೂಗಿಸ್ತಾ ಇದ್ದೇನೆ. 2 ವಿಸಿಲು ಸಾಕಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ತೊಂಡೆಕಾಯನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಉದ್ದುದ್ದಕ್ಕೆ. ಸೊ ಇದು 2 ವಿಸಿಲ್ ಆದಮೇಲೆ ತಣ್ಣಗಾದ ನಂತರ ಇದನ್ನು ತೆಗಿತಾ ಇದ್ದೇನೆ. ಇದನ್ನು ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಕಡಲೆ ಪರ್ಫೆಕ್ಟಾಗಿ ಬೆಂದಿದೆ. ಇಷ್ಟು ಬಾಯ್ಲ್ ಆದರೆ ಸಾಕಿದು. ನೆಕ್ಸ್ಟ್ ಅದೇ ನೀರಿಗೆ ನಾನು ಕಟ್ ಮಾಡಿಕೊಂಡಿರುವಂಥ ತೊಂಡೆಕಾಯನ್ನು ಹಾಕ್ತಾ ಇದ್ದೇನೆ. ಜೊತೆಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು 2 ವಿಸಿಲ್ ಕೂಗಿಸ್ತಾ ಇದ್ದೇನೆ. ಸೊ ಇವಾಗ ನೋಡಿ, ಇದು 2 ವಿಸಿಲ್ ಆದಮೇಲೆ ಕರೆಕ್ಟಾಗಿ ಬಾಯ್ಲ್ ಆಗಿದೆ. ಇಷ್ಟು ಬಾಯ್ಲ್ ಆದರೆ ಸಾಕಿದು. ತುಂಬ ಬಾಯ್ಲ್ ಆದರೆ ಬಿಜಿ ಬಿಜಿ ಆಗ್ತದೆ. ಇದು ಪರ್ಫೆಕ್ಟ್ ಆಗಿದೆ ಸುಕ್ಕ ಮಾಡಲಿಕ್ಕೆ. ಅದು ನಮಗೆ ತಿನ್ನಲಿಕ್ಕೆ ಸಿಗಬೇಕು ಅದಕ್ಕೆ. ಸೊ ನೆಕ್ಸ್ಟ್ ನಾನು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಒಣಮೆಣಸನ್ನು ತಗೊಂಡಿದ್ದೇನೆ. ಸೊ ಇದನ್ನು ಚೆನ್ನಾಗಿ ಹುರಿದುಕೊಳ್ತಾ ಇದ್ದೇನೆ. ಇದು ಸುಕ್ಕಕ್ಕೆ ಮಸಾಲೆ ರೆಡಿ ಮಾಡಲಿಕ್ಕೆ, ಅಂದರೆ ಪೌಡರ್ ಥರ ಇದನ್ನು ರುಬ್ಕೊಳ್ಳಿಕ್ಕೆ. ಇದಕ್ಕೆ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ನೆಕ್ಸ್ಟ್ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಅದೇ ಪ್ಯಾನಿಗೆ 2 ಚಮಚ ಕೊತ್ತಂಬರಿ ಬೀಜವನ್ನು ಹುರಿದುಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಇದು ಹುರಿದಾದ ಮೇಲೆ ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಅದನ್ನು ಹುರಿದುಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸ್ವಲ್ಪ ಸಾಸಿವೆಯನ್ನು ಹಾಕಿಕೊಂಡೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ತೀರಾ ಫ್ರೈ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಇದು ಕೂಡ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಮೆಣಸಿನ ಜೊತೆನೇ ಒಟ್ಟಿಗೆ ಒಂದೇ ಪ್ಲೇಟಲ್ಲಿ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಅದೇ ಪ್ಯಾನಿಗೆ 2 ಮುಷ್ಟಿ ಆಗುವಷ್ಟು ನಾನು ತೆಂಗಿನ ತುರಿಯನ್ನು ಇಟ್ಕೊಂಡಿದ್ದೇನೆ. ಇದು ಕೂಡ ಒಳ್ಳೆ ಘಮ ಬಿಡುವಷ್ಟು ಚೆನ್ನಾಗಿ ಹುರಿದುಕೊಳ್ಬೇಕು. ಇದು ಫ್ರೈ ಆಗುವ ಗೊತ್ತಾಗ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ. ಅಲ್ಲಿ ತನಕ ಹುರಿದುಕೊಳ್ಬೇಕು. ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ.
ಸೊ ಲಾಸ್ಟ್ ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರಿಬೇಕು. ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಒಂದು ಪ್ಲೇಟಿಗೆ ಹಾಕ್ಕೊಂಡೆ. ನೆಕ್ಸ್ಟ್ ಮಿಕ್ಸಿ ಜಾರಿಗೆ ಅವೆಲ್ಲ ತಣ್ಣಗಾದ ನಂತರ ಈ ಮೆಣಸು, ಕೊತ್ತಂಬರಿ ಇವೆಲ್ಲವನ್ನು ಪೌಡರ್ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ ಈ ಥರ ಪೌಡ್ರು ರೆಡಿ ಆದರೆ ಸಾಕು. ತುಂಬ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಸ್ವಲ್ಪ ದಪ್ಪನೇ ಇರಲಿ. ನೆಕ್ಸ್ಟ್ ನಾನು ಅದಕ್ಕೆ ತೆಂಗಿನ ತುರಿಯನ್ನು ಅದಕ್ಕೆ ಹಾಕಿಕೊಂಡು ಇದನ್ನು ಒಂದೆರಡು ಸುತ್ತಾಗುವಷ್ಟು ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಅದು ತೀರಾ ಸಣ್ಣಗೆಲ್ಲ, ಸ್ವಲ್ಪ ದಪ್ಪನೆ. ನೋಡಿ ಯಾವ ಥರ ಅಂತೇಳಿ. ಈ ಥರ ಗ್ರೈಂಡ್ ಆದರೆ ಸಾಕು. ನೆಕ್ಸ್ಟ್ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ನಂತರ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಆನಂತರ ಸ್ವಲ್ಪ ಸಾಸಿವೆ, ಇದು ಸಿಡಿದಾದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿಕೊಂಡೆ. ನೋಡಿ ಅದು ಫ್ರೈ ಆಗ್ತಾ ಉಂಟು. ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದು ಫ್ರೈ ಆದಮೇಲೆ ಇದಕ್ಕೆ ನಾನು 3 ಹಸಿಮೆಣಸಿನಕಾಯನ್ನು ಆ್ಯಡ್ ಮಾಡಿಕೊಂಡೆ. ಆಮೇಲೆ ಒಂದು ಟೊಮೆಟೊವನ್ನು ಹಾಕಿಕೊಂಡೆ. ಇದು ಕೂಡ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಳ್ಬೇಕು. ಆನಂತರ ಸ್ವಲ್ಪ ಚಿಟಿಕೆ ಹಿಂಗು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಆದ ನಂತರ ಇದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಪೌಡ್ರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಇವಾಗ ನೋಡಿ ಇದು ಕೂಡ ಒಳ್ಳೆ ಫ್ರೈ ಆಗಿದೆ, ಒಳ್ಳೆ ಘಮ್ ಅಂತೇಳಿ ಪರಿಮಳ ಬರ್ತಾ ಉಂಟು. ಸೊ ನೆಕ್ಸ್ಟ್ ಇದಕ್ಕೆ ನಾನು ಬೇಯಿಸಿಟ್ಟುಕೊಂಡಿರುವಂತಹ ತೊಂಡೆಕಾಯಿ ಮತ್ತು ಕಪ್ಪು ಕಡಲೆಯನ್ನು ಇದಕ್ಕೆ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾನು ಅದು ಬೇಯಿಸಿಕೊಂಡು ಲಾಸ್ಟ್ ಉಳಿದಿರುವಂತಹ ಸ್ವಲ್ಪ ನೀರನ್ನು ಇದಕ್ಕೇ ಆ್ಯಡ್ ಮಾಡಿಕೊಂಡೆ. ಕಡಲೆ ಮತ್ತು ತೊಂಡೆಕಾಯಿ ಏನು ಬೇಯಿಸಿ ಇಟ್ಟುಕೊಂಡಿರ್ತೇವೆ ಅದರಲ್ಲಿ ಸ್ವಲ್ಪ ನೀರಿರ್ತಲ್ಲ, ಅದನ್ನು ಬಿಸಾಡಬೇಕಂತಿಲ್ಲ. ಅದೇ ನೀರನ್ನು ಇಲ್ಲಿಗೆ ನಾವು ಆ್ಯಡ್ ಮಾಡ್ಕೊಳ್ಬೋದು. ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಈ ಥರನೇ ನೀರನ್ನು ಹಾಕ್ಕೊಳ್ಳಿ. ಆದರೆ ಅದೇ ನೀರು ಹಾಕಿದರೆ ಒಂದು ಸ್ವಲ್ಪ ಟೇಸ್ಟ್ ಬರ್ತದೆ ಅಂಥೇಳಿ. ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ನೋಡಿ ಯಾವ ಥರ ಸುಕ್ಕ ಬಂದಿದೆ ಅಂತೇಳಿ. ಲಾಸ್ಟಿಗೆ ಉಪ್ಪು ಒಂದು ಟೇಸ್ಟ್ ನೋಡಿಬೇಡಿ, ಉಪ್ಪು ಸಾಕಾಗಲಿಲ್ಲ ಅಂತ ಹೇಳಿದರೆ ಲಾಸ್ಟ್ ಇವಾಗ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ ರೆಡಿಯಾಗಿದೆ. ಈಗ ಇದನ್ನು ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತೇಳಿ, ಪರ್ಫೆಕ್ಟಾಗಿ ತರಿಯಾಗಿ ಸುಕ್ಕ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿ ಹೇಗೆ ರೆಡಿಯಾಗಿದೆ ಅಂತೇಳಿ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.